ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಅಪ್ಲೋಡ್ ಮಾಡ್ತೀವಿ, ವೆಯ್ಟ್ ಮಾಡ್ತಾಯಿರಿ. ಶುರುವಿನಲ್ಲಿ ರಂಗನಾಥ್ ಅವರು ಏನಾಯಿತು ಎತ್ತ ಅಂತ ಸುಮ್ಮನೆ ಆ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಶಾಂತಿ ಬಟ್ಟೆಗಳನ್ನ ಮಡ್ಚೋಕ್ಕೆ ಅಂತ ಎತ್ಕೊಬಂದು ಸೋಫಾ ಮೇಲೆ ಹಾಕ್ಬಿಟ್ಟು ನಿಂತಿರ್ತಾಳೆ. ರಂಗನಾಥಪ್ಪ ಅವರು ಹಿಂಗೆ ಓಡಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೂರ್ಯ ಫೋನ್ ಮಾಡಿದ ಕಣೆ, ಅದಕ್ಕೆ ಏನಾಯಿತು ಎತ್ತ ಅಂತ ಟೆನ್ಷನ್ ಆಗ್ತಿದೆ, ಆತಂಕ ಇತ್ತಿದೆ ಅಂತ ರಂಗನಾಥ್ ಅವ್ರು ಹೇಳಿದ್ರೆ ಆಗ ಶಾಂತಿ ಹೇಳ್ತಾಳೆ, ಅಯ್ಯೋ ಎಲ್ಲ ಸುಳ್ಳು ಕಣ್ರಿ. ಹೂ ಕಟ್ಟೋಕ್ಕೆ ಅಂತ ಬಂದಿದ್ದವರು 3:45ಗೆಲ್ಲ 4:45 ದೇಹನ ಕೆಳಗಾಕೊಂಡು ಮಲ್ಕೊಬಿಟ್ರು. 50-60 ಹೂವು ಶಾರ್ಟೇಜ್ ಇರಬೇಕು, ಅದಕ್ಕೆ ಈ ಥರ ನಾಟಕ ಮಾಡ್ತಿದ್ದಾನೆ ಅಂತ ರಂಗನಾಥ್ ಅವ್ರಿಗೆ ಶಾಂತಿ ಹೇಳಿದ್ರೆ ಆಗ ರಂಗನಾಥ್ ಅವರು, ನಾಲ್ಗೆ ಹಾಲಿನ ಕೆನೆ ಥರ ಇರ್ಬೇಕು ಕಣೆ, ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಮಗ ಅಲ್ಲಿ ಕಷ್ಟಪಡ್ತಿದ್ದಾನೆ ಅಂತ ಹೋಗಿ ದೇವ್ರ ಹತ್ರ ತುಪ್ಪದ ದೀಪ ಹಚ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಳ್ಳೋದು ಬಿಟ್ಬಿಟ್ಟು ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿದ್ರೆ ಆಗ ಶಾಂತಿ ಏನು ತುಪ್ಪದ ದೀಪನ, 1 kg ತುಪ್ಪ 600 ರೂಪಾಯಿ ಅಂಥದ್ರಲ್ಲಿ ಹೊಟ್ಟೆ ಉರಿತಾ ಇದ್ದಾಗ ತಣ್ಣಗೆ ಮಾಡ್ಕೊಳಕ್ಕೆ ಅಂತ ತುಪ್ಪ ಇಕ್ಕಿರೋದು, ಅದನ್ನು ಬಿಟ್ಬಿಟ್ಟು ದೇವ್ರ ಮುಂದೆ ಹಚ್ಚಕ್ಕಲ್ಲ ಅಂತ ಶಾಂತಿ ಹೇಳಿದ್ರಾಗ ರಂಗನಾಥ್ ಅವರು, ಕೊಲ್ಲೂರು ಮೂಕಾಂಬಿಕೆ ತಾಯಿ ನೀನು, ಮಗ ಕಷ್ಟಪಡ್ತಿದ್ದಾನೆ ಅಂದರೆ ಒಳ್ಳೇದಾಗಲಿ ಅಂತ ಅರ್ಸೋದು ಬಿಟ್ಬಿಟ್ಟು ಯಾವ ಥರ ಮಾತಾಡ್ತಿದ್ಯಾ ನೋಡು, ಪ್ರಾರಬ್ಧವೇ ದರಿದಿರ್ವೆ ಒಳ್ಳೇದಾಯ್ತದ ನಿನಗೆ ಅಂತ ಹೇಳಬೇಕಾದ್ರಲ್ಲಿ ಸೂರ್ಯ ಅಪ್ಪ ಅಪ್ಪ ಅಂತ ಖುಷಿಯಿಂದ ಬರ್ತಾನಾಗ ರಂಗನಾಥ್ ಅವರು, ಬಾಪ ಕಂದ ನಿನಗೋಸ್ಕರನೇ ಕಾಯ್ತಾ ಇದ್ದೆ, ಏನಾಯಿತು ಅಂತ ಕೇಳಿದ್ರೆ, ಅಪ್ಪ ಏನಿಲ್ಲ ಅಪ್ಪ, ಎಲ್ಲ ಮಾಲ್ ತಲುಪಿಸ್ಬಿಟ್ಟು ಬಂದೆ ಅಂದರೆ, ಅಲ್ಲ ಅಪ್ಪ ಗಾಡಿ ಯಾರೋ ಕದ್ಬಿಟ್ಟಿದ್ದಾರೆ ಅಂತ ಹೇಳಿದೆ, ಹೆಂಗಾಯ್ತು ಅಂದರೆ, ಅಪ್ಪ ಅವೆಲ್ಲ ದೊಡ್ಡ ಪ್ರಾಬ್ಲಮ್ ಅಪ್ಪ, ದೇವ್ರು ನಿನ್ನ ಆಶೀರ್ವಾದ ನಮ್ಮ ಮೇಲಿರುವಾಗ ನಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ ಬಿಡಪ್ಪ ಅಂತ. ಏನಾಯ್ತು ಕಂದ ಅಂತ ಕೇಳಿದ್ರೆ ರಂಗನಾಥ್ ಅವರು ಆಗ ಕಳೆದೋದ ತಕ್ಷಣವೇ ಆಟೋದವ್ರದ್ದು ನಮ್ಮದೊಂದು ಗ್ರೂಪ್ ಇದೆಯಪ್ಪ, ಅದರಲ್ಲಿ ಒಂದು ವಾಯ್ಸ್ ಮೆಸೇಜ್ನೇ ಬಿಟ್ಟೆ, ಬೆಂಗಳೂರು ಮೂಲೆಯಲ್ಲೂ ಎಲ್ಲರೂ ಇರ್ತಾರೆ, ನೋಡಿಬಿಟ್ಟು 2.5 ನಿಮಿಷಕ್ಕೆಲ್ಲ ನನಗೆ ಫೋನ್ ಬತ್ತಪ್ಪ, ಹೋಗಿ ಎಲ್ಲರಿಗೂ ದಬ್ ಅಂತ ಕೊಟ್ಬಿಟ್ಟು ಮಾಲ್ನ ತಗೊಂಡೋಗಿ ತಲುಪಿಸ್ಬೇಕಾಗಿರೋ ಜಾಗಕ್ಕೆ ತಲುಪಿಸ್ಬಿಟ್ಟು ಬಂದೆ ಅಪ್ಪ, ಉಳಿದಿದ್ದ 2,30,000 ದುಡ್ಡನ್ನೂ ಕೊಟ್ಟು ಕಳಿಸಿದ್ರಪ್ಪ ಅಂತ ಹೇಳ್ತಾನೆ. ಆಗ ಸಂತೋಷ ಕಂದ, ಆ ದೇವರೇ ನಿಮ್ಗೆ ಒಳ್ಳೆಯವ್ರಿಗೆ ಯಾವತ್ತು ದೇವರು ಕೈ ಬಿಡಲ್ಲ, ಅದಕ್ಕೆ ಇದೇ ಸಾಕ್ಷಿ, ಬಿಳಿರಿಗಿರಿ ರಂಗ ನಿಮಗೆ ಒಳ್ಳೇದು ಮಾಡಿದ್ದಾನೆ ಬಿಡು ಕಂದ ಅಂತ ರಂಗನಾಥ್ ಅವ್ರು ಹೇಳಿದ್ರೆ, ಮಾವ ಅದ್ರ ಜೊತೆಗೆ 5,000 ಟಿಪ್ಸು ಕೊಟ್ಟರು ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ, ಏನು 5,000 ಟಿಪ್ಸಾ ಅಂತ ಹೇಳ್ತಾಳೆ. ಹ್ಞೂ ಅಂತ ಹೇಳ್ಬಿಟ್ಟು, ಸರಿಯಪ್ಪ ನಮ್ಮಿಬ್ರಿಗೂ ಆಶೀರ್ವಾದ ಮಾಡು, ನೀನು 4 ಮಂತ್ರ ಉದ್ರಿಸಪ್ಪ, ಅದು ನೆತ್ತಿ ಮೇಲೆ ಬಿದ್ದುಬಿಟ್ಟು ಹಂಗೆ ತಲೆ ಒಳಗೆ ಇಳಿದು ಬಿಡಬೇಕು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಕಾಲಿಗೆ ಸೂರ್ಯ ಬೀಳ್ತಾನೆ. ಆಗ ಮೀನಮ್ಮ ಬಾ ಅಮ್ಮ, ಹೂವಮ್ಮ ಬೀಳು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕಾಲಿಗೆ ಬಿದ್ದಾಗ ರಂಗನಾಥ್ ಅವ್ರು ಒಳ್ಳೇದಾಗ್ಲಿ ಕಂದ, ಹಿಂಗೆ ಒಳ್ಳೊಳ್ಳೆ ಆರ್ಡ್ರುಗಳು ಬರ್ತಾ ಇರ್ಲಿಕ್ಕಂದ ನಿಮಗೆ ಅಂತ ಆಶೀರ್ವಾದ ಮಾಡ್ತಿದ್ರೆ ಶಾಂತಿ ಹ್ಞೂ ಅಂತ ಹಿಂಗೆ ಅಂತ ಇರ್ತಾಳೆ. ಇನ್ನು ಸರಿ ಅಪ್ಪನ ಕೈಗೆ ದುಡ್ಡು ಕೊಡು ಮೀನಾ ಅಂತ ಹೇಳ್ಬಿಟ್ಟು, ಅಪ್ಪ ದುಡ್ಡು ತಗೊಳಪ್ಪ ಅಂತ ರಂಗನಾಥ್ ಅವ್ರಿಗೆ ಸೂರ್ಯ ಹೇಳ್ತಾನೆ. ಆಗ ಮೀನಾ ದುಡ್ಡು ತಗೊಳ್ಳಿ ಮಾವ ಅಂತ ಕೊಡ್ತಾಯಿದ್ರೆ, ಬೇಡಪ್ಪ ನಾನು ಕಳೆದೋಗಿದ್ದ ದುಡ್ಡನ್ನ ನೀನು ತಂದುಕೊಟ್ಟೆ, ಅದನ್ನು ನಾನು ಇಕ್ಕೊಂಡೆ, ಅದು ನನ್ನ ದುಡ್ಡು. ಇದು ಪಾಪ ಮೀನಾ ರಾತ್ರಿ ಎಲ್ಲ ಕಣ್ಣು ಮುಚ್ತೀರಾ, ಕಣ್ಣು ಬಡಿದಿರ ರಾತ್ರಿ ಎಲ್ಲ ಹೂ ಕಟ್ಟಿ ಕಷ್ಟಪಟ್ಟಿದ್ದಾಳೆ, ಇದು ಅವಳಿಗೆ ಸೇರಬೇಕಾಗಿರೋ ದುಡ್ಡು, ನೀನೇ ಇಟ್ಕೊಳಮ್ಮ ಅಂತ ಹೇಳಿದ್ರೆ, ಸರಿ ಅಪ್ಪ ಏನೋ ಒಂದು ಮಾಡ್ಕೊಳ್ಳಿ ಸರಿ ಅಂತ ಹೇಳ್ಬಿಟ್ಟು, ನಾನು ಇನ್ನು ಗಾಡಿಗೆ ಹೊರಡ್ತೀನಿ ಅಂದ್ಬಿಟ್ಟು, ಬರ್ತೀನಿ ಕಣೆ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಇನ್ನು ಮೀನಾ ದುಡ್ಡನ್ನ ತಗೊಂಡೋಗಿ ತಳಗ ರಂಗನಾಥ್ ಅವರು ಒಳ್ಳೆಯವ್ರಿಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಅಂದರೆ ಇದೇ ಕಣೆ, ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚು ಅಂದರೆ ಅಷ್ಟೆಲ್ಲ ನಾಟಕ ಮಾಡಿದೆ, ಆ ದೇವರು ನೋಡ್ದ, ಅವ್ರಿಗೆ ಒಳ್ಳೇದನ್ನೇ ಮಾಡ್ದ, ಒಳ್ಳೆಯವ್ರಿಗೆ ಯಾವತ್ತೂ ದೇವರು ಕೈ ಬಿಡಲ್ಲ ಕಣೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಇನ್ನು ಮೀನಾ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಯಾಕಮ್ಮ ರೋಹಿಣಿ ಇಷ್ಟು ಲೇಟಾಗಿ ಹೋಗ್ತಾ ಇದೀಯಾ ಅಂಗಡಿ ತೆಗಿಯೋಕ್ಕೆ ಅಂದರೆ, ಅತ್ತೆ ಅದು ಅಂಗಡಿ ಅಲ್ಲ ಅತ್ತೆ, ಏನು ಪೆಟ್ಟಿ ಅಂಗಡಿ ಓಪನ್ ಮಾಡ್ದಂಗೆ ಹೇಳ್ತಿದ್ದೀರಾ, ಅದು ಪಾರ್ಲರ್ ಅಂದರೆ, ಹ್ಞೂ ಅದೇನೇ ಅಮ್ಮ, ಪಾರ್ಲರ್ನ ಓಪನ್ ಮಾಡೋಕ್ಕೆ ಇಷ್ಟು ಲೇಟಾಗಿ ಹೋಗ್ತಿದ್ಯಾ ಅಂದರೆ, ಅದೇ ಅತ್ತೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ವಲ್ಲ, ಆ ಹೂನವ್ರ ಟಾರ್ಚರು, ಆ ಹಾಡುಗಳ್ನ ಕೇಳಿ ಅಂತ ಹೇಳಬೇಕಾದ್ರೆ ಮೀನಾ ಅವಳನ್ನ ನೋಡ್ತಾ ಇರ್ತಾಳೆ. ಆಗ ಶಾಂತಿ ಮೀನು ನೋಡ್ಬಿಟ್ಟು, ಹೂನಮ್ಮ ಏನೆಲ್ಲ ತಂದಿಲ್ಲಿ ಗುಡ್ಡೆ ಹಾಕ್ಕೊಂಡು ಮಾತಾಡಿಕೊಂಡು, ಅದರಲ್ಲೂ 3 ಸಲ ಕಾಫಿ ತಿಂಡಿ ಅಂತ ಬೇರೆ ಓಡಾಡಿಕೊಂಡು ಮಾಡಿಸ್ಕೊಂಡು ನಮಗೆ ಇಲ್ಲಿ ಟಾರ್ಚರ್ ಇಕ್ಬಿಟ್ರು ಎಲ್ಲರಿಗೂ ಅಂತ ರೇಗಾಡ್ತಾ ಇರ್ತಾಳೆ.
ಆಗ ರೋಹಿಣಿ ಸರಿ ಅತ್ತೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನಾನು ನೀನು ನೋಡ್ತೀನಿ ಅತ್ತೆ ಟೈಮು ಆಗ್ತಿದೆ ಅಂತ ಹೇಳ್ಬಿಟ್ಟು, ಏನತ್ತೆ ಹಿಂಗೆ ನೋಡ್ತಿದ್ದೀರಂದ್ರೆ ಮನೆ ಹಾಳಾಗೋಗ್ತಿದೆಯಲ್ಲ ಅದಕ್ಕೆ ಅಂತೇಳಿ. ಏನಾಯ್ತತ್ತೆ ಅಷ್ಟು ದುಡ್ಡು ತಂದ್ರೂ ಕೈಗೆ ತೋರಿಸ್ತೀರ ತಗೊಂಡೋಗಿ ರೂಮಲ್ಲಿ ಇಕ್ಕೊಂಡ್ಲಮ್ಮ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮೀನ ಏನತ್ತೆ ಅಷ್ಟು ದುಡಿದ್ರೂ ನಿಮಗೆ 1 ರೂಪಾಯಿನೂ ಕೊಟ್ಟಿಲ್ವಾ ಅಂತ ಹೇಳಿದ್ರೆ, ಓ ಏನಕ್ಕಮ್ಮ ಅದರಲ್ಲಿ ನನಗೆ ಕೆಲಸಗಳು ಬೇರೆ ಹೇಳ್ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಮೀನಾ ತುಂಬ ಕೋಪ ಮಾಡಿಕೊಂಡು ರೂಮ್ಗೆ ಹೋಗ್ತಾಳೆ. ಆಗ ರೋಹಿಣಿ, ಅತ್ತೆ ಮೀನವರು ತುಂಬ ಕೋಪ ಮಾಡ್ಕೊಂಡೋದ್ರು ಅಂತ ಹೇಳಿದ್ರೆ, ಆಗ ಶಾಂತಿ, ಅಯ್ಯೋ ಅವಳು ಕೋಪ ಮೂಗ್ಬಿಟ್ಟಿದ್ದಂಗೆ ಮೂಗಿನ ತಿದಿಲೇ ನೇತಾಡ್ತಾ ಇರುತ್ತೆ, ಅಯ್ಯೋ ಹೋಗ್ತಾಳೆ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಕೂತಿರ್ತಾಳೆ. ಆಗ ರೋಹಿಣಿ, ಅತ್ತೆ ಮೀನವರು ದುಡ್ಡನ್ನ ಎಳಿಸ್ತಿದ್ದಾರೆ, ಅವ್ರು ಹೋಗಿದ್ದು ಸ್ಪೀಡ್ ನೋಡ್ರೆ ನಿಮ್ಮ ಕೈಗೆ ದುಡ್ಡು ತಂದು ಕೊಡ್ತಾರೆ ಅನಿಸುತ್ತೆ ಅಂತ ಹೇಳಿದ್ರೆ, ಹೌದಾ ಅಂತ ಹೇಳ್ಬಿಟ್ಟು ಶಾಂತಿ ನೋಡ್ತಾ ಇರ್ತಾಳೆ. ಆಗ ಹೋಗಿ ಮೀನೊಂದು ರೂಮ್ನ ಎಣಿಕೆ ನೋಡ್ತಾಳೆ. ಆಗ ಮೀನ ದುಡ್ಡನ್ನ ಎಣಿಸ್ತಾರೆ ನೋಡ್ಬಿಟ್ಟು ಬಂದ್ಬಿಟ್ಟತೆ, ಅವರು ದುಡ್ಡನ್ನ ಎಣಿಸ್ತಿದ್ದಾರೆ 500 ರೂಪಾಯಿನ ಗರಿ ನೋಟು ಅತ್ತೆ ನಿಮ್ಮ ಕೈಗೆ ತಂದು ಕೊಡ್ತಾರೆ ಇರಿ ಇವಾಗ ಅಂತ ಹೇಳ್ತಾ ಇರ್ತಾಳೆ. ಆಗ ಹೌದಮ್ಮ ಅಂತ ಹೇಳ್ಬಿಟ್ಟು ಶಾಂತಿನೂ ಕೂಡ ಬಗ್ಗೆ ನೋಡ್ಬಿಟ್ಟು ಬರ್ತಾಳೆ. ಆಗ ಅತ್ತೆ ಇವಾಗ ದುಡ್ಡ ತಂದು ಕೊಡ್ತಾರೆ ನೋಡಿ ಅಂತ ನೋಡ್ಕೊಂಡು ನಿಂತಿರ್ತಾರೆ. ಆಗ ಮೀನಾ ರೂಮಿಂದ ಈಚೆ ಬಂದ್ಬಿಟ್ಟು ಅತ್ತೆ ಅಂತ ಕರಿತಾಳೆ. ಆಗ ಶಾಂತಿ, ರೋಹಿಣಿ ಕರೆದೆ ಅಮ್ಮ ಅಂತ. ನಾನೆಲ್ಲ ಅತ್ತೆ ಮೀನವರು ನೀನಾ, ನಾನು ಅಡುಗೆ ಮನೇಲಿದ್ಯೇನೋ ಅಂದ್ಕೊಂಡೆ ಅಂತ ಹೇಳ್ತಾ ಬಿಟ್ಟು, ರೋಹಿಣಿ ಯಾಕೋ ಬಲಗೈ ಅಂಗೈ ಕರೀತಿದ್ಯಮ್ಮ ಅಂತ ಹೇಳಿದ್ರೆ, ಆಗ ರೋಹಿಣಿ, ಅತ್ತೆ ಬಲಗೈ ಅಂಗೈ ಕಡಿದ್ರೆ ಧನಾಗಮನ ಆಗುತ್ತಂತೆ ಅತ್ತೆ, ಇದನ್ನ ನಾನು ಪೇಪರಲ್ಲಿ ಓದಿದ್ದೆ ಅಂತ ಹೇಳ್ತಾರೆ. ಹೌದಮ್ಮ ಅಂತ ಹೇಳ್ಬಿಟ್ಟು, ಏನಮ್ಮ ಮೀನ ಕರ್ದಿಯಲ್ಲ ಅಂದರೆ, ಅತ್ತೆ ಒಲೆ ಮೇಲೆ ಹುಳಿ ಇಕ್ಕಿದ್ದೀನಿ ಕುದಿಯೋಕ್ಕೆ ಅಂತ, ಕುದಿದ್ಮೇಲೆ ಅದನ್ನು ಆಫ್ ಮಾಡಿಬಿಡಿ, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದು ಬರ್ತೀನಿ, 5 ನಿಮಿಷ ಆದಮೇಲೆ ಆಫ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ಶಾಂತಿ ಕೋಪದಿಂದ ಕುತ್ಕೋತಾಳೆ. ಆವಾಗ ರೋಹಿಣಿ, ಏನತ್ತೆ ದುಡ್ಡನ್ನ ನಿಮ್ಮ ಕೈಗೆ ತಂದು ಕೊಡ್ತಾರೆ ಅಂದರೆ ಹಿಂಗೆ ಅಂದ್ಬಿಟ್ಟು ಹೊಂಟೋಗ್ಬಿಟ್ರು, ಬೆಲೆನೂ ಕೊಡ್ದಿರ ಗೌರವನೂ ಕೊಡ್ದಿರ ಅಂದರೆ ಇರೋ ಹೊಟ್ಟೆನೂ ಯಾಕಮ್ಮ ಉರಿಸ್ತಿ ಹಂಗಂತ ಹೇಳ್ಬಿಟ್ಟು, ಬಿಡು ಬೇಡ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧರಾದ್ರೆ ಹುಳಿ ಆಫ್ ಕುದಿತಾರೆ ಸಾಂಬಾರು ಆಫ್ ಮಾಡು ಅಂತ ಹೇಳಿದ್ರಂತೆ, ಹಂಗಾಯ್ತು ಅಂತ ಹೇಳಿದ್ರೆ, ಅಲ್ಲತ್ತೆ ಮೀನವರು ದುಡ್ಡನ್ನ ಎತ್ಕೊಂಡು ಎಲ್ಲಿ ಹೋಗ್ತಿದ್ದಾರೆ ಅಂತ ಕೇಳಿದ್ರಾಗ, ಇದೆಯಲ್ಲಮ್ಮ ಅವ್ರ ಅಮ್ಮನ ಸ್ವಿಸ್ ಬ್ಯಾಂಕು ಅಕೌಂಟು, ಅಲ್ಲಿ ಹೋಗಿ ಮೇಂಟೈನ್ ಮಾಡ್ತಿದ್ದಾರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ದುಡ್ಡನ್ನ ಡೆಪಾಸಿಟ್ ಮಾಡೋಕೆ ಹೋಗ್ತಿದ್ದಾಳೆ. ಇಲ್ಲಿ ಎಲ್ಲ ಕೆಲಸ ಮಾಡಿದ್ದು ಬೆಳಗಾನೆ ಎಲ್ಲರನ್ನೂ ಇಲ್ಲಿ ಕೂರಿಸ್ಕೊಂಡು ಗುಡ್ಡೆ ಹಾಕ್ಕೊಂಡು ಮಾಡಿದ್ದು ಇಲ್ಲಿ, ಅರೆ ತಗೊಂಡೋಗಿ ದುಡ್ಡು ಕೊಡೋದು ಅವ್ರ ಅಮ್ಮನಿಗೆ, ಅವ್ರ ಅಮ್ಮನ ಮನೆ ಉದ್ಧಾರ ಮಾಡೋಕ್ಕೆ ನಮ್ಮ ಮನೆ ಹಾಳು ಮಾಡ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಿ ತಿನ್ನೋದು ಉಣ್ಣೋದು ಇಲ್ಲಿ, ಹೋಗಿ ಸುರಿಯೋದು ಅಲ್ಲಿ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಶಾಂತಿ. ಅಯ್ಯೋ ಅದು ಬಿಡಮ್ಮ, ನೀನು ನನ್ನ ಹೆಸರಲ್ಲಿ ಅಲ್ಲಿ ಪಾರ್ಲರೇ ಇಕ್ಕಿದೀಯಾ, ಲಕ್ಷ ಹಾಕಿ ದುಡಿತಾ ಇದೆಯಾ, ಅದರಲ್ಲಿ ಟಿಪ್ಸು ಅಂತ ಬೇರೆ ನನಗೆ ಲಾಭ ಬಂದಿದ್ರಲ್ಲಿ ಈಗ ದುಡ್ಡು ತಂದು ಕೊಡ್ತೀಯ ಅಂತಿದ್ರಲ್ಲಿ, ಈಗ ಮನೆಗೆ 15,000 ಕೊಡ್ತಿದ್ಯಾ, ಬೇಕು ಅಂದರೆ 50,000 ಬೇಕಾದರೂ ಕೊಡ್ತೀಯ ಬಿಡಮ್ಮ ಅಂತ ಹೇಳಿದ್ರಾಗ ರೋಹಿಣಿ ಶಾಕಿಂದ, ಅತ್ತೆ ನಂಗೆ ಟೈಮ್ ಆಯಿತು ನಾನು ಪಾರ್ಲರ್ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೋಹಿಣಿ ಪಾರ್ಲರ್ಗೆ ಹೊರಟ್ಬಿಡ್ತಾಳೆ. ಇನ್ನು ಈ ಕಡೆ ಮೀನಾ ಕಾರ್ ಗ್ಯಾರೇಜ್ ಹತ್ರ ಬರ್ತಾ ಇರ್ತಾಳೆ. ಈ ಕಡೆ ಕಾರ್ ಗ್ಯಾರೇಜಲ್ಲಿ ಚೇತನ ಮತ್ತು ಗೊರಿಲ್ಲಾ ಮತ್ತು ಇನ್ನೊಬ್ಬ ಫ್ರೆಂಡು ನಿಂತ್ಕೊಂಡು ಮಾತಾಡ್ತಾರೆ. ಬರೀ ನಮ್ಮ ಕತೆ ಇದೇ ಆಗೋಯ್ತು ಕಣ್ರೋ, ಡೀಸೆಲ್ ತುಂಬಿಸ್ಬಿಟ್ಟು ಇಲ್ಲಿ ಬಂದು ಶೆಡ್ಡಲ್ಲಿ ನಿಂತಿರೋದು, ಒಂದು ಟ್ರಿಪ್ ಇಲ್ಲ ಏನಿಲ್ಲ ಅಂತ ನಿಂತಿರ್ತಾರೆ. ಆಗ ಮೀನಲ್ಗೆ ಬಂದ್ಬಿಟ್ಟು ಅಣ್ಣ ಅಂತಾಳೆ, ಬನ್ನಿ ಸಿಸ್ಟರ್ ಇಲ್ಲಿಗೆ ಬರ್ತಾಯಿದ್ರೆ ಸೂರ್ಯ ಆಟೋ ಸ್ಟ್ಯಾಂಡಲ್ಲಿ ಇರ್ತಾನೆ ಅಂತ ಹೇಳಿದ್ರೆ, ಹ್ಞೂ ಅಣ್ಣ ಗೊತ್ತು, ನಾನು ನಿಮ್ಮನ್ನು ನೋಡೋಕ್ಕೆ ಬಂದೆ ಅಂತ. ನನ್ನ ಏನು ಸಿಸ್ಟರ್ ಅಂತ ಹೇಳಿದ್ರೆ, ಏನಿಲ್ಲ ಅಣ್ಣ, ಹೂ ಕಟ್ಟಿದ ದುಡ್ಡಲ್ಲಿ ಸ್ವಲ್ಪ ದುಡ್ಡು ಉಳಿದಿತ್ತಲ್ಲ, ಅವ್ರಿಗೆ ಒಂದು ಕಾರ್ ಕೊಡ್ಸೋಣ ಅಂತ ಬಂದೆ ಅಂತ ಹೇಳಿದ್ರೆ, ಆಗ ಗೊರಿಲ್ಲ ಅಂತಾನೆ, ಅದಕ್ಕೆ ಕಾರು 10 ಲಕ್ಷ, ಅದಕ್ಕೆ ಅಷ್ಟು ದುಡ್ಡು ಇದೆಯಾ ಅಂತ ಹೇಳಿದ್ರೆ, ಇನ್ನೂ 10 ಲಕ್ಷನಾ ಅಂತ ಮೀನಾ ಕೇಳ್ತಾಳಾಗ ನೀನು ಸುಮ್ಮನೆ ಇರೋ, ಅದು ಹೊಸ ತಗೊಂಡ್ರೆ 10 ಲಕ್ಷನೇ ಅದಕ್ಕೆ, ಆದರೆ ಲೋನ್ಗೆ ಹಾಕ್ಕೊಡ್ತಾರೆ, ಅದನ್ನು ಕಟ್ಟೋಷ್ಟರಲ್ಲಿ ನಮ್ಗೆ ಸುಸ್ತಾಗ್ಬಿಟ್ಟಿರುತ್ತೆ ಅಷ್ಟೇ, ನಮ್ಮ ಜೀವನೇ ಹೊರ್ಟೋಗ್ಬಿಡುತ್ತೆ, ಸೆಕೆಂಡ್ಸಲ್ಲೂ ಒಳ್ಳೊಳ್ಳೆ ಕಾರ್ ಸಿಗುತ್ತೆ ಅದಕ್ಕೆ. ನಾವು ಇವಾಗ ಸಿಸ್ಟರ್ ಇವಾಗ ನೋಡ್ಕೊ ಬಂದಿದ್ದೀವಿ, ನಾನು ಸೂರ್ಯ ಹೋಗಿ 3 ಲಕ್ಷ ಹೇಳಿದ್ರು ಅದಕ್ಕೆ ಬಂದ್ಬಿಟ್ಟು ಅಂತ ಹೇಳ್ತಾನೆ. ಆಗ ಸರಿ ಅಣ್ಣ ಬನ್ನಿ ಹಾಗಾದರೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಚೇತನ ಕೇಳಿದ್ರೆ, ಸಿಸ್ಟರ್ ನಿನ್ನ ಹತ್ರ ಅಷ್ಟು ದುಡ್ಡು ಇದೆಯಾ ಅಂತ ಕೇಳಿದ್ರೆ, ಇಲ್ಲ ಅಣ್ಣ ಇದು ಹೂ ಕಟ್ಟಿದ್ದು ಬಂಡವಾಳ ಎಲ್ಲ ಹೋಗಿ ಇನ್ನು ಸ್ವಲ್ಪ ಉಳಿದಿದೆ, ಅದರಲ್ಲೇ ಕೊಡ್ಸೋಣ ಅಂತ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದ್ರೆ, ಸರಿ ಸಿಸ್ಟರ್ ನಾವು ಮಾಡಬೇಕಾಗಿರೋದನ್ನ ನೀವು ಮಾಡ್ತಾಯಿದ್ದೀರಾ, ಬನ್ನಿ ಹೋಗೋಣ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋಗ್ತಾನೆ ಸೆಕೆಂಡ್ಸ್ ಕಾರ್ಸ್ ಶೋರೂಮ್ಗೆ. ಆಗ ಅದನ್ನು ನೋಡ್ಬಿಟ್ಟು
ಅದ್ರ ಓನರು. ಓ ಬಪ್ಪ, ಅವತ್ತು ನೀನು ನಿನ್ನ ಫ್ರೆಂಡು ಬಂದ್ಬಿಟ್ಟು ಹೋಗಿದ್ರಿ, ತಿರ್ಗಾ ಬಂದೇ ಇಲ್ಲ ಅಂತ ಹೇಳಿದ್ರೆ, ಇವಾಗ ಬಂದಿದ್ದೀವಲ್ಲ ಅಣ್ಣ ಅಂತ ಹೇಳ್ತಾನೆ. ಆಗ ಮತ್ತು ನಿನ್ನ ದೋಸ್ತ ಬಂದೇ ಇಲ್ವಲ್ಲಪ್ಪ, ನೀನು ಮಾತ್ರ ಬಂದಿದ್ದೀಯ ಅಂದರೆ, ಹ್ಞೂ ನಾನು ರೆಂಟಿ ಅಣ್ಣ, ಅವರು ಒಂದು ಕಾರ್ ನೋಡ್ಬಿಟ್ಟು ಇಷ್ಟಪಟ್ಟಿದ್ದಾರೆ ಅಂತಲ್ಲ, ಅದನ್ನೇ ತಗೊಂಡು ಆ ಕಾರ್ ಬೇರೆಯವ್ರು ನೋಡ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರಲ್ಲಪ್ಪ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ಪ್ಲೀಸ್ ಅದನ್ನೇ ಕೊಡಿ ನಮಗೆ, ನಮ್ಮ ಯಜಮಾನ್ರು ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ, ಎಷ್ಟು ಅದು ಅಂತ ಮೀನಾ ಕೇಳ್ತಾಳೆ. ಅವಾಗ 3 ಲಕ್ಷ ಅಂತ ಹೇಳಿದ್ರೆ, ಫುಲ್ ದುಡ್ಡು ಇವಾಗ ಕಟ್ಟಬೇಕಣ್ಣ ಅಂತ ಕೇಳಿದ್ರೆ, ಇಲ್ಲ ಅಮ್ಮ ಡೌನ್ ಪೇಮೆಂಟು ಅಂತ 80,000 ಕಟ್ಟಿ ಮಿಕ್ಕಿದ್ದು ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾನೆ. ಸರಿ ಅಣ್ಣ ಹಾಗಾದರೆ ನಾಳೆ ಬಂದು ಕಟ್ತೀವಿ ಅಂತ ಹೇಳಿದ್ರೆ, ಆದರೆ ಇವರು ಹಿಂಗೆ ನಾಳೆ ಅಂದ್ಕೊಂಡೆ 1 ವಾರ ಆಗೋಯ್ತಲ್ಲಮ್ಮ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ನಾನು ನಾಳೆ ಪಕ್ಕ ಬಂದು ಕೊಡ್ತೀನಿ, ನಾವು ಇವ್ರ ಥರ ಮಾಡಲ್ಲ ಅಂತ ಹೇಳಿದ್ರೆ, ಸರಿ ನಮ್ಮ ನೀವು ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂದರೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನು ಮೀನೇ ಈ ಕಡೆ ಬಂದ್ಬಿಟ್ಟು, ಅಣ್ಣ ನನ್ನ ಹತ್ರ ಇನ್ನು ಉಳಿದಿದ್ದ ಬಂಡವಾಳ ಎಲ್ಲ ಹೋಗಿ ಕೆಲಸ ಮಾಡಿದವ್ರಿಗೆಲ್ಲ ಕೊಟ್ಟು ಇನ್ನು 50,000 ಉಳಿದಿದೆ, 10,000 ಹೇಗಾರು ಅಡ್ಜಸ್ಟ್ ಮಾಡ್ತೀನಿ, ಇನ್ನೊಂದು 20,000 ಬೇಕು ಅಣ್ಣ ಅಂತ ಹೇಳ್ತಾಳೆ. ಆಗ ಸರಿ ನಮ್ಮ ನೋಡೋಣ ಬಾ, ಎಲ್ಲಾದರೂ ನಾನು ಅಡ್ಜಸ್ಟ್ ಮಾಡ್ತೀನಿ. ಸರಿ ಅಣ್ಣ ಎಲ್ಲಾದರೂ ನೋಡಿ ನಾನು ನೋಡ್ತೀನಿ, ಯಾರ ಹತ್ರನಾರು ಕೇಳಿ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಚೇತನ ಅಲ್ಲಿಂದ ಹೊರಡ್ತಾರೆ. ಸರಿ ನಮ್ಮ ಬಾ ಅಂತ ಹೇಳ್ಬಿಟ್ಟು, ನಾಳೆ ಎತ್ಕೊಬರ್ತೀವಿ ಅಣ್ಣ, ಮನೇಲಿದೆ ದುಡ್ಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಪಾರ್ಟ್ 1 ವೀಡಿಯೋನ ಎಂಡ್ ಮಾಡ್ತಿದ್ದೀವಿ, ಮತ್ತು ಪಾರ್ಟ್ 2 ಹಾಕ್ತೀವಿ, ಕಾಯ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದಷ್ಟೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ವೇಟಿಂಗ್ ಫಾರ್ ಪಾರ್ಟ್ 2.